Dear students, let us understand the process of marketing. Process of marketing ಅನ್ನು ನಾವಿವತ್ತು ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. After completion of the session, the student would be able to understand the strategic marketing process. So, strategy marketing process of marketing. Strategic marketing planning involves setting goals and objectives, analyzing internal and external business factors, product planning, ಇಂಪ್ಲಿಮೆಂಟೇಷನ್ ಆ್ಯಂಡ್ ಟ್ರ್ಯಾಕಿಂಗ್ ಮಾರ್ಕೆಟಿಂಗ್ ಪ್ರೋಗ್ರೆಸ್. ಸೊ ಇಲ್ಲಿ ಸ್ಟ್ರಾಟಜಿಕ್ ಪ್ಲ್ಯಾನಿಂಗ್ ಮಾರ್ಕೆಟಿಂಗ್ ಪ್ಲ್ಯಾನಿಂಗನ್ನು ಮಾಡಬೇಕಾದ್ರೆ ಒಂದು ಗೇಮ್ ಪ್ಲ್ಯಾನ್ ಅಂತ ಕರಿತೀವಿ ನಾವು. ಒಂದು ಸ್ಟ್ರಾಟಜಿ ಅಂದರೆ ಇಟ್ ಈಸ್ ಲೈಕ್ ಅ ಗೇಮ್ ಪ್ಲ್ಯಾನ್. ಸ್ಟ್ರಾಟಜಿ ಈಸ್ ಎ ಗೇಮ್ ಪ್ಲ್ಯಾನ್ ವಿಚ್ ಎ ಮಾರ್ಕೆಟಿಂಗ್ ಮ್ಯಾನೇಜರ್ ಅಂಡರ್ಟೇಕ್ಸ್. ಸೊ ಹಲವಾರು ವಿಷಯಗಳಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರು ಪ್ಲ್ಯಾನಿಂಗನ್ನು ಮಾಡಬೇಕಾಗಿರುತ್ತೆ. Like internal and external business factors, product planning, implementation and tracking marketing process. ಮತ್ತು ಒಬ್ಬ ಮಾರ್ಕೆಟಿಂಗ್ ಮ್ಯಾನೇಜರು ಏನೇನೆಲ್ಲ ಪ್ರೋಸೆಸ್ಸಲ್ಲಿ ಏನೇನೆಲ್ಲ ಅಂಶಗಳನ್ನು ಆತ ತೆಗೆದುಕೊಳ್ಬೇಕು ಅದನ್ನು ನಾವಿಲ್ಲಿ ನೋಡ್ಬೋದು. ಮಿಷನ್, ಮಾರ್ಕೆಟಿಂಗ್ ಪ್ರೊಸೆಸ್ ಓವರ್ವ್ಯೂವನ್ನು ನಾವು ನೋಡೋದಾದರೆ ಮಿಷನ್ ಅಂದರೆ ನಮ್ಮ ಕಂಪನಿಗೂ ಬೇರೆ ಕಂಪನಿಗೂ ಇರುವಂತಹ ಒಂದು ವ್ಯತ್ಯಾಸವನ್ನು ತೋರಿಸ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್. ಮತ್ತು ಸಿಚುಯೇಷನ್ ಅನಾಲಿಸಿಸ್, ಕಂಪನಿ ಬಗ್ಗೆ, ಪ್ರಾಡಕ್ಟ್ಸ್ ಬಗ್ಗೆ ಆ ಒಂದು ಸಿಚುಯೇಷನ್ ಅನಾಲಿಸಿಸ್. ನೀವಲ್ಲಿ ಈ ಚಾರ್ಟನ್ನು ನೋಡೋದಾದರೆ ಮಾರ್ಕೆಟಿಂಗ್ ಪ್ಲ್ಯಾನಿಂಗ್ ಪ್ರೊಸೆಸ್, ಫಸ್ಟ್ ಸ್ಟೆಪ್ 1 ಮಿಷನ್, ಸ್ಟೆಪ್ 2 ಸಿಚುಯೇಷನ್ ಅನಾಲಿಸಿಸ್, ಸ್ಟೆಪ್ 3 ಮಾರ್ಕೆಟಿಂಗ್ ಸ್ಟ್ರಾಟಜಿ, Step 4 marketing mix, and finally implementation and control. This is the marketing planning process. ಮೊದಲನೇದಾಗಿ ಮಿಷನ್ ಸ್ಟೇಟ್ಮೆಂಟ್. ಈಗ ತಾನೇ ನಾನು ಹೇಳಿರೋ ಹಾಗೆ ನಮ್ಮ ಕಂಪನಿಗೂ ಬೇರೆಯ ಕಾಂಪಿಟೇಟರ್ಸ್ಗೂ ಇರುವಂತಹ ವ್ಯತ್ಯಾಸ, ಡಿಸ್ಟಿಂಗ್ವಿಷಿಂಗ್ ಫ್ಯಾಕ್ಟರ್ಸ್ ಏನು ಅಂತೇಳಿ ಮಾರ್ಕೆಟಿಂಗ್ ಮ್ಯಾನೇಜರ್ ಪ್ಲ್ಯಾನ್ನ ಮಾಡಬೇಕಾಗುತ್ತೆ. ಆ್ಯಂಡ್ ವಾಟ್ ಆರ್ ದ ಕಾರ್ಪೊರೇಟ್ ಆಬ್ಜೆಕ್ಟಿವ್ಸ್, ಮೇಕಿಂಗ್ ಪ್ರಾಫಿಟ್, ಕ್ಯಾಪ್ಚರಿಂಗ್ ಮಾರ್ಕೆಟ್ ಏರಿಯಾ, ಮಾರ್ಕೆಟ್ ಗ್ರೋತ್. ಸೊ ಈ ತರಹದ ಕಾರ್ಪೊರೇಟ್ ಆಬ್ಜೆಕ್ಟಿವ್ಸ್ ಲೈಕ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಇಂಥ ಆಬ್ಜೆಕ್ಟಿವ್ಸನ್ನು ಒಂದು ಮಿಷನನ್ನು ಕಂಪನಿ ಮಾರ್ಕೆಟಿಂಗ್ ಮ್ಯಾನೇಜರ್ ಇಟ್ಕೋಬೇಕಾಗುತ್ತೆ. ಆ್ಯಂಡ್ ಇನ್ ಸ್ಟೆಪ್ 2 ಸಿಚುಯೇಷನ್ ಅನಾಲಿಸಿಸ್. ಇನ್ ದ ಪ್ರೆಸೆಂಟ್ ಸಿಚುಯೇಷನ್ ಲೈಕ್ ಐಡೆಂಟಿಫೈಯಿಂಗ್ ಆಪರ್ಚುನಿಟೀಸ್ ಆ್ಯಂಡ್ 5C ಅನಾಲಿಸಿಸ್. 5C ಅಂದರೆ ಕಂಪನಿ, ಕಸ್ಟಮರ್ಸ್, ಕಾಂಪಿಟೇಟರ್ಸ್, ಕೊಲ್ಯಾಬ್ರೇಟರ್ಸ್ ಆ್ಯಂಡ್ ಕ್ಲೈಮೇಟ್. ಈ ಒಂದು ಅನಾಲಿಸಿಸ್ನ ಮಾರ್ಕೆಟಿಂಗ್ ಮ್ಯಾನೇಜರ್ ಮಾಡಬೇಕಾಗುತ್ತೆ. ಆ್ಯಂಡ್ ಸ್ವ್ಯಾಟ್ ಅನಾಲಿಸಿಸ್, ಸ್ಟ್ರೆಂತ್ಸ್, ವೀಕ್ನೆಸ್, ಆಪರ್ಚುನಿಟೀಸ್ ಆ್ಯಂಡ್ ಥ್ರೆಟ್ಸ್. ಈ ಒಂದು ಸಿಚುಯೇಷನ್ ಅನಾಲಿಸಿಸಲ್ಲಿ ಸ್ವಾಟ್ ಅನಾಲಿಸಿಸ್ನ ಆ ಒಂದು ಮಾರ್ಕೆಟಿಂಗ್ ಮ್ಯಾನೇಜರ್ ನೋಡಬೇಕಾಗುತ್ತೆ. ಸ್ಟ್ರೆಂತ್ಸ್ ಏನೇನಿದ್ದಾವೆ, ವೀಕ್ನೆಸ್ಸಸ್ ಏನು, ಮತ್ತು ಆಪರ್ಚುನಿಟೀಸ್ ಏನು, ಮತ್ತು ಥ್ರೆಟ್ಸು, ಫ್ಯೂಚರಲ್ಲಿ ಏನೇನು ಸಮಸ್ಯೆಗಳಾಗಬಹುದು, ಈ ಒಂದು ಅನಾಲಿಸಿಸ್ನ ಮಾರ್ಕೆಟಿಂಗ್ ಮ್ಯಾನೇಜರ್ ಮಾಡಬೇಕಾಗುತ್ತೆ. ಮತ್ತು ಪೆಸ್ಟ್ ಅನಾಲಿಸಿಸ್, ಪೊಲಿಟಿಕಲ್ ಅನಾಲಿಸಿಸ್, ಎಕನಾಮಿಕ್ ಅನಾಲಿಸಿಸ್, ಸೋಷಿಯಲ್ ಆ್ಯಂಡ್ ಟೆಕ್ನಿಕಲ್ ಅನಾಲಿಸಿಸ್. ಈ ಎಲ್ಲ ವಿಷಯಗಳ ಬಗ್ಗೆ ಮಾರ್ಕೆಟಿಂಗ್ ಮ್ಯಾನೇಜರ್ ಹಿ ಹ್ಯಾಸ್ ಟು ಮೇಕ್ ಎ ಪ್ಲ್ಯಾನ್ ಆ್ಯಂಡ್ ಹಿ ಶುಡ್ ಕಲೆಕ್ಟ್ ಡೇಟಾ ಫಾರ್ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. ನೆಕ್ಸ್ಟ್ ಇನ್ ದ ಸ್ಟೆಪ್ 3 ಮಾರ್ಕೆಟಿಂಗ್ ಸ್ಟ್ರಾಟಜಿ. ಸ್ಟ್ರಾಟಜಿ ಅಂದ್ರೇ ಒಂದು ಗೇಮ್ ಪ್ಲ್ಯಾನ್. ಏನೇನೆಲ್ಲ ಒಬ್ಬ ಮಾರ್ಕೆಟಿಂಗ್ ಮ್ಯಾನೇಜರ್ ಪ್ಲ್ಯಾನ್ ಮಾಡ್ತಾ ಇದ್ದಾನೆ ಫಾರ್ ಡಿಫೈನಿಂಗ್ ಟಾರ್ಗೆಟ್ ಆಡಿಯನ್ಸ್, ಯಾವ ಕಸ್ಟಮರ್ಸನ್ನು, ಯಾವ ಕೆಟಗರಿ ಆಫ್ ಕಸ್ಟಮರ್ಸ್ನ ನಾವು ಟಾರ್ಗೆಟ್ ಮಾಡಬೇಕು, ಸೀನಿಯರ್ ಸಿಟಿಸನ್ಸ್ನ ಆ ಒಂದು ಗ್ರೂಪ್ ಆಫ್ ಕೆಟಗರಿಗೆ ಕಸ್ಟಮರ್ಸ್ನ ಟಾರ್ಗೆಟ್ ಮಾಡೋದಾ, ಅಥವಾ ಯೂತ್ ಕೆಟಗರಿಯನ್ನು ಟಾರ್ಗೆಟ್ ಮಾಡೋದಾ, ಅಥವಾ ಚಿಲ್ಡ್ರನ್ ಕೆಟಗರಿಯನ್ನು ಟಾರ್ಗೆಟ್ ಮಾಡೋದಾ. ಈ ರೀತಿಯಾಗಿ ಒಬ್ಬ ಮಾರ್ಕೆಟಿಂಗ್ ಮ್ಯಾನೇಜರು ಕಸ್ಟಮರ್ಸ್ನ ಟಾರ್ಗೆಟ್ ಮಾಡಬೇಕಾಗುತ್ತೆ. ಸೊ ಸೆಟ್ ಮೆಷರಬಲ್ ಗೋಲ್ಸ್, ದ ಗೋಲ್ಸ್ ವಿಚ್ ಕ್ಯಾನ್ ಬಿ ಮೆಷರಬಲ್, ಅದನ್ನು ಟ್ರ್ಯಾಕ್ ಮಾಡೋದಕ್ಕೆ ಈಸಿ ಆಗೋ ನಿಟ್ಟಿನಲ್ಲಿ ಮೆಷರಬಲ್ ಗೋಲ್ಸನ್ನು ಸೆಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಹಿ ಶುಡ್ ಹ್ಯಾವ್ ಟು ಡೆವಲಪ್ ಎ ಬಜೆಟ್ ಫಾರ್ ದಿಸ್, ದ ರಿಕ್ವೈರ್ಡ್ ಬಜೆಟ್ ಹಿ ಶುಡ್ ಹ್ಯಾವ್ ಟು ಪ್ರಿಪೇರ್. ಮತ್ತು ಮಾರ್ಕೆಟಿಂಗ್ ಮಿಕ್ಸ್ ಅಂದರೆ 4 P's ಬರ್ತವೆ: ಪ್ರಾಡಕ್ಟ್, ಪ್ರೈಸಿಂಗ್, ಪ್ರಮೋಷನ್ ಆ್ಯಂಡ್ ಪ್ಲೇಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್ ಆ್ಯಂಡ್ ಪ್ರಮೋಷನ್. ಈ 4 P'sಗಳ ಬಗ್ಗೆ ಮಾರ್ಕೆಟಿಂಗ್ ಮ್ಯಾನೇಜರ್ ಹ್ಯಾಸ್ ಟು ಮೇಕ್ ಎ ಪ್ಲ್ಯಾನ್.
And finally, whatever the plan he has made in the implementation and control stage, he should put the plan into action. And not only that, he should also monitor the results. ಕಂಟಿನ್ಯೂಸ್ ಆಗಿ ಆ ರಿಸಲ್ಟ್ಸನ್ನ ಮಾನಿಟರ್ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ಆಲ್ ದ ಮಾರ್ಕೆಟಿಂಗ್ ಪ್ಲ್ಯಾನಿಂಗ್ ಪ್ರೋಸೆಸ್.